ಹೆಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫಾರ್ ದ ಫಸ್ಟ್ ಟೈಮ್ ನಾನು ವಾಯ್ಸ್ ಓವರ್ ಕೊಡ್ತಿಲ್ಲ, ಓನ್ ವಾಯ್ಸಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ. ಸೊ ಇವತ್ತು ನಾನು ಆಲ್ರೆಡಿ ಫುಲ್ ಫ್ರೆಶ್ ಆಗಿ ರೆಡಿ ಆಗಿದ್ದೀನಿ, ಯಾಕಂದರೆ ಆಚೆ ಹೋಗಬೇಕು, ಸ್ವಲ್ಪ ಕೆಲಸ ಇದೆ. ಸೊ ಇವತ್ತು ಬಂದು ಡಿಸೆಂಬರ್ 17th, ನಾಳೆ ನನ್ನ ಹಸ್ಬೆಂಡ್ ಬರ್ಡೇ ಇದೆ, ಅಂದರೆ 18th. ಸೊ ಹಂಗಾಗಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಆಚೆ ಹೋಗ್ತಿದ್ದೀನಿ ನನ್ನ ತಮ್ಮ ಜೊತೆ. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ನಾನು ಲಾಸ್ಟ್ ವೀಡಿಯೋ ಬಂದು ಪಿತೃಪಕ್ಷ ಲಾಗ್ ಹಾಕಿದ್ದೆ, ಅದೇ ಲಾಸ್ಟು. ಅದಾದಮೇಲೆ ನಂಗೆ ಟೈಮೇ ಸಿಕ್ಕಿಲ್ಲ ರೆಕಾರ್ಡ್ ಮಾಡೋಕ್ಕೆ, ಜಸ್ಟ್ ಮಿನಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತಿದ್ದೆ ಅಷ್ಟೇ. ಈ ಸರಿ ಅಂದರೆ ಡಿಸೆಂಬರಲ್ಲಿ 1-2 ವೀಡಿಯೋಸ್ ಆದರೂ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೆಂಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು. ನಾನು ಸ್ವಲ್ಪ ಶಾಪಿಂಗ್ ಆನ್ಲೈನಲ್ಲಿ ಮಾಡಿದ್ದೆ, ಇನ್ನು ಸ್ವಲ್ಪ ಆಫ್ಲೈನಲ್ಲಿ ನನ್ನ ಹಸ್ಬೆಂಡ್ ಜೊತೆ ಮಾಡಿದ್ದೆ, ಎಲ್ಲ ಅವರಿಗೇ. ಸೊ ಸ್ವಲ್ಪ ಗಿಫ್ಟ್ಸ್ ಕೂಡ ತರಿಸಿದ್ದೀನಿ ಆನ್ಲೈನಲ್ಲಿ, ಅದನ್ನು ಪ್ಯಾಕ್ ಮಾಡಿಲ್ಲ, ಇವತ್ತು ಮಾಡಬೇಕು. ಆ್ಯಂಡ್ ನಂದು ಫಸ್ಟೇ ಪ್ಲ್ಯಾನ್ ಇತ್ತು ಹೇಗೆ ಮಾಡಬೇಕು ಬರ್ಡೇನ ಅಂತ ಅಂದ್ಬಿಟ್ಟು. ಲಾಸ್ಟ್ ಇಯರ್ ಈ ಟೈಮಲ್ಲಿ ನಮ್ಮ ಎಂಗೇಜ್ಮೆಂಟ್ ಆಗಿತ್ತು, ಬಟ್ ಅವರು ಆಚೆ ಅವ್ರ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗಿದ್ರು. ಸೊ ನಾನು ಲಾಸ್ಟ್ ಇಯರ್ ಕೂಡ ಸೆಲೆಬ್ರೇಟ್ ಮಾಡಿಲ್ಲ. ಲಾಸ್ಟ್ ಇಯರ್ ಹೇಗೆ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದೆ ಅಂದರೆ ಈ ವರ್ಷ ಮಾಡ್ತಿದ್ದೀನಿ. ನಾನು ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದು ಆರ್ಫನೇಜಲ್ಲಿ, ಅಂದರೆ ಅನಾಥಾಶ್ರಮದಲ್ಲಿ. ಸೊ ಈ ಇಯರ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಆಲ್ರೆಡಿ ನಾನೆಲ್ಲ ಬುಕ್ ಮಾಡಿದ್ದೀನಿ, ಅಂದರೆ 1 ಟೈಮ್ ಬ್ರೇಕ್ಫಾಸ್ಟ್ ಏನಿದೆ ಅದನ್ನು ನಾವು ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿ ಬುಕ್ ಮಾಡಿದ್ದೀನಿ. ನನಗೆ ಆರ್ಫನೇಜಲ್ಲಿ ಮಾಡಬೇಕು ಅಂತ ತುಂಬ ಇಷ್ಟ ಇತ್ತು. ಈ ವರ್ಷ ಅದು ಸಕ್ಸೀಡ್ ಆಗ್ತಿದೆ. ಆ್ಯಂಡ್ ನಾನು ಆರ್ಫನೇಜ್ ಅವ್ರಿಗೆ ಕೂಡ ಕೇಳಿದ್ದೆ, ಮಕ್ಕಳಿಗೆ ಬುಕ್ಸ್ ಆ್ಯಂಡ್ ಪೆನ್ಸ್ ಕೊಡ್ತೀವಿ ಅಂತ ಅಂದ್ಬಿಟ್ಟು, ಬಟ್ ಅವರು ಅದು ಜಾಸ್ತಿ ಇದೆ ಅಂತ ಹೇಳಿದ್ರು. ಸೊ ಅದ್ರ ಬದಲು ಗ್ರಾಸರೀಸ್ ಕೊಡೋಣ ಅಂತ ಅಂದ್ಬಿಟ್ಟು ಅದು ಶಾಪಿಂಗ್ ಮಾಡೋಕ್ಕೆ ಅಂತ ಹೋಗ್ತಿರೋದು. ಆ್ಯಂಡ್ ಸ್ವಲ್ಪ ಇವತ್ತು ನೈಟ್ ಸೆಲೆಬ್ರೇಷನ್ಗೆ ಏನಾದರೂ ಚೆನ್ನಾಗಿರೋದು ಸಿಕ್ಕಿದ್ರೆ ಅದನ್ನು ತೊಗೊಂಬರೋಣ ಅಂತ ಹೋಗ್ತಿದ್ದೀನಿ. ಸೊ ರೆಡಿಯಲ್ಲಾಗಿ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಸ್ಟಾರ್ ಹುಡ್ಕಲ್ಲಿ ಏನು ಹುಡುಕ್ತಿದೆ ಹೇಳು? ಇಲ್ಲ, ಅದು ನೀನು ತೊಗೊಂಡ್ಬಿಡ್ಬೇಕು. ಸೊ ಫ್ರೆಂಡ್ಸ್, ನಾನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬಂದೆ ಮನೆಗೆ. ನನ್ನ ತಮ್ಮ ಡ್ರಾಪ್ ಮಾಡಿ ಹೋದ. ಇವತ್ತು ಸಿಕ್ಕಾಪಟ್ಟೆ ಬಿಸಿಲಿದೆ, ಸುಸ್ತಾಯಿತು. ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಇವಾಗ. ಸೊ ಇದೊಂದು ಲೈಟ್ ತೊಗೊಂಡು ಬಂದಿದ್ದೀನಿ, ಆ್ಯಂಡ್ ಇದೊಂದು ನೆಟ್ಟು, ಇನ್ನೊಂದು ದುಪ್ಪಟ್ಟ ಇದೆ ಅಲ್ಲಿ. ಸೊ ದುಪ್ಪಟ್ಟ ಮತ್ತು ಈ ನೆಟ್ಟೆಡ್ ಕ್ಲಾತ್ ಇದೆರಡನ್ನೂ ಸೇರಿ ಅಲ್ಲಿ ಒಂದು ಕಡೆ ಕಟ್ಟಿ ಇದು ಮಾಡೋಣ, ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ಗೊತ್ತಿರುತ್ತಲ್ಲ ಫೋಟೋದು, 10 ಇದೆ ಒಟ್ಟು. ಇದಕ್ಕೆ ಫೋಟೋಸ್ ಹಾಕ್ಸ್ಬೇಕು, ಇನ್ನು ಫೋಟೋಸ್ ಪ್ರಿಂಟ್ ತೆಗ್ಸಿಲ್ಲ ಆ್ಯಕ್ಚುಲಿ. ಅದನ್ನು ಹೋಲ್ಡ್ ಮಾಡೋಕ್ಕೆ ಈ ಹ್ಯಾಂಗರ್ ಕೊಟ್ಟಿದ್ದಾರೆ, ಆ್ಯಂಡ್ ಒಂದು ಥ್ರೆಡ್ ಕೂಡ ಕೊಟ್ಟಿದ್ದಾರೆ. ಅದನ್ನು ಇಲ್ಲಿ ನೋಡ್ಬೋದು ನೀವು, ಈ ಥ್ರೆಡ್ ಕೊಟ್ಟಿದ್ದಾರೆ, ಅದನ್ನು ಟೈ ಮಾಡೋಕ್ಕೆ ಅಂದ್ಬಿಟ್ಟು. ಇದು ಒಂದು ತೊಗೊಂಡ್ಬಂದಿದ್ದೀನಿ, ಇದು ಬಲೂನ್ ಹೋಲ್ಡ್ ಮಾಡೋಕ್ಕೆ. ಬಲೂನ್ ಪ್ಯಾಕ್ ಇದನ್ನು ತೊಗೊಂಬಂದಿದ್ದೀನಿ, ಜಾಸ್ತಿ ಏನು ಮಾಡೋದು ಬೇಡ, ಮಿನಿಮಲ್ ಆಗಿರಲಿ ಅಂತ ಅಂದ್ಬಿಟ್ಟು. ಸೊ ಇಷ್ಟು ಡೆಕೋರೇಷನಿಗೆ. ಆ್ಯಂಡ್ ಈ ಬ್ಯಾಗ್ ಫುಲ್ಲು ಗ್ರಾಸರೀಸ್ ಇದೆ, ಒಂದು ಚಿಕ್ಕ ಬ್ಯಾಗ್ ಅಂತಲೇ ಹೇಳ್ಬೋದು. ಜಾಸ್ತಿ ಏನು ತೊಗೊಂಡಿಲ್ಲ ನಾನು, ಬಿಕಾಸ್ ನಾನು ಫಸ್ಟ್ ಟೈಮ್ ಹೋಗ್ತಿರೋದು, ನಂಗೆ ಗೊತ್ತಿಲ್ಲ ಎಷ್ಟು ತೊಗೊಬೇಕು ಅಂದ್ಬಿಟ್ಟು. ಆ್ಯಂಡ್ ಅಲ್ಲಿ 18 ಮಕ್ಕಳಿದ್ದಾರೆ ಅಂತ ಹೇಳಿದರು. ಸೊ ನಂಗೆ ಎಷ್ಟಾಗುತ್ತೆ ನನ್ನ ಕೈಲಿ ಅಷ್ಟನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಗೋಧಿ ಹಿಟ್ಟು ಮತ್ತು ಅಕ್ಕಿ ಮತ್ತು ಶ್ಯಾಂಪೂ, ಸೋಪು ಅದೆಲ್ಲ ಇದೆ. ಸ್ವಲ್ಪ ಬೇಸಿಕ್ ಏನಿದೆ ಅದನ್ನು ತೊಗೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಇಲ್ಲಿ ಒಂದು ಚಾಕ್ಲೇಟ್ ಬಾಕ್ಸ್ ಕೂಡ ತೊಗೊಂಡೆ, ಮಕ್ಳಿಗೆ ಕೊಡೋಣ ಅಲ್ಲಿ ಅಂತ ಅಂದ್ಬಿಟ್ಟು. ಇಷ್ಟನ್ನು ತೊಗೊಂಬಂದೆ ಅಷ್ಟೇ. ಮನೇಲಿ ಎಲ್ಲಿ ಸೆಲೆಬ್ರೇಟ್ ಮಾಡಬೇಕಂತ ಅಂದರೆ ಈ ರೂಮಲ್ಲಿ, ಇದು ನಮ್ಮ ಬೆಡ್ರೂಮಲ್ಲ, ಇನ್ನೊಂದು ರೂಮು, ಇಲ್ಲಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಇವಾಗ ನನ್ನ ತಮ್ಮ ಬಂದಿದ್ದ, ಕಾಟೆಲ್ಲ ನೆತ್ತಿ ಈ ಥರ ಸೈಡ್ಗೆ ಹಾಕ್ಸಿದ್ದೀನಿ. ನನ್ನ ಪ್ಲ್ಯಾನ್ ಇರೋದು ಬಂದು ಇಲ್ಲಿ, ಅಲ್ಲಿ ಪೋಲ್ ಇದೆಯಲ್ಲ ಮೇಲ್ಗಡೆ, ಅಲ್ಲಿ ಕಾಣಿಸ್ತಿದ್ಯಾ, ಅಲ್ಲಿಂದ ನೆಟ್ ಕಟ್ಬಿಟ್ಟು ಈ ಕಡೆ ಆ ಕಡೆಗೆ ಇಲ್ಲಿ ಕೆಳಗಡೆ ಕ್ವಿಲ್ಟ್ ಏನಾದರೂ ಹಾಕೋಣ ಅಂತ ಅಂದ್ಬಿಟ್ಟು, ಸ್ವಲ್ಪ ಬೆಡ್ ಥರ ಆಗಲಿ ಅಂತ ಅಂದ್ಬಿಟ್ಟು. ಬೆಡ್ ಹಾಕಿದ್ರೆ ತುಂಬ ದೊಡ್ಡದಾಗ್ಬಿಡುತ್ತೆ, ಆ್ಯಂಡ್ ಇಷ್ಟು ಈ ಪೋರ್ಷನ್ಗೆ ಆಗೋ ಥರ ಬೆಡ್ ನನ್ನ ಹತ್ರ ಇಲ್ಲ. ಸೊ ಕ್ವಿಲ್ಟ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಹಾಕ್ಬಿಟ್ಟು ಅಲ್ಲಿ ನೆಟ್ ಕಟ್ಬಿಟ್ಟು ಆ್ಯಂಡ್ ಫೋಟೋಸ್ ಎಲ್ಲ ಹಾಕಿ ಇಲ್ಲಿ ಡೆಕೋರೇಟ್ ಮಾಡೋಣ, ಹೆಂಗಾಗುತ್ತೆ ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಔಟ್ಪುಟ್ ಅಂತ ಅಂದ್ಬಿಟ್ಟು ಸಂಜೆ ತೋರಿಸ್ತೀನಿ.
ಇವಾಗ ಆಲ್ರೆಡಿ ಮಧ್ಯಾಹ್ನ 2 ಗಂಟೆ 2:15 ಆಗೋಗಿದೆ. ಸೊ ಬೇಗ ಊಟ ಮಾಡಿ ಆಫೀಸ್ ವರ್ಕ್ ಮುಗಿಸಿ ಬೇಗ ಲಾಗೌಟ್ ಆಗಬೇಕು, ಏಕೆಂದರೆ ಸಂಜೆ ಕೆಲಸ ಇದೆ. ಸೊ ನಾನು ನಿಮಗೆ ಸಂಜೆ ಸಿಗ್ತೀನಿ. ನಾನು ನಿಮಗೆ ಹೇಳಿದ್ನಲ್ಲ ಮಧ್ಯಾಹ್ನ ಫೋಟೋಸ್ ತೆಗ್ಸಿಲ್ಲ ಇನ್ನು ಅಂತ ಅಂದ್ಬಿಟ್ಟು. ಫೋಟೋಸ್ ಬಂತು, ನನ್ನ ತಮ್ಮ ಇವಾಗ ತಂದು ಕೊಟ್ಟೋದ. ಟೋಟಲ್ 10 ಫೋಟೋಸ್ ಇದೆ, ನಿಮಗೆ ತೋರಿಸ್ತೀನಿ ನೋಡಿ. ಎಷ್ಟು ಕ್ಯೂಟಾಗಿದೆ ಗೊತ್ತಾ, ನನಗಂತೂ ನೋಡ್ಬಿಟ್ಟು ತುಂಬ ಖುಷಿ ಆಗ್ತಿದೆ. ಇಲ್ಲಿ ನೋಡಿ ಒಂದೇ ತೋರಿಸ್ತೀನಿ. ಇದು ನನ್ನ ಮೋಸ್ಟ್ ಫೇವ್ರೆಟ್ ಫೋಟೋ ಅಂತಲೇ ಹೇಳ್ಬೋದು, ನನ್ನ ಪ್ರೀ ವೆಡ್ಡಿಂಗ್ದು. ಇದು ನಾವು ಡಿನ್ನರ್ಗೆ ಹೋಗಿದ್ವಿ, ಆ ಫೋಟೋ ಇದು. ಆ್ಯಂಡ್ ಇದು ನಾವು ಮದುವೆ ಆದಮೇಲೆ ಟ್ರಿಪ್ ಹೋಗಿದ್ವಿ ಚಿಕ್ಕಮಗಳೂರಿಗೆ, ಆ ಫೋಟೋ. ಆ್ಯಂಡ್ ಇದು ನಮ್ಮದು ಫಸ್ಟ್ ಭೀಮ್ ಅಮಾವಾಸ್ಯೆ ಫೋಟೋ. ನಾನು ಮೆಮೊರೀಸ್ಗೆ ಇರಲಿ ಅಂತ ಅಂದ್ಬಿಟ್ಟು ಇದೊಂದು ಫೋಟೋ ಮಾಡಿಸಿದೆ. ಇದು ಅಷ್ಟೇ ಚಿಕ್ಕಮಗಳೂರು ಫೋಟೋನೇ. ಇದು ನಮ್ಮ ಪ್ರೀ ವೆಡ್ಡಿಂಗ್ ಫೋಟೋ. ಆ್ಯಂಡ್ ಇದು ನಾವು ರೀಸೆಂಟ್ಲಿ ಗೋಕರ್ಣ ಟ್ರಿಪ್ ಹೋಗಿದ್ವಿ, ಆ ಫೋಟೋ ಇದು. ಇದೆಲ್ಲನೂ ನೈಟು ಒಂದು ಕಡೆ ಹ್ಯಾಂಗ್ ಮಾಡಿ ಡೆಕೋರೇಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ಬೈ ಬೈ. ಮತ್ತು ಹೇಳಿದ್ನಲ್ಲ ಗಿಫ್ಟ್ ಇದೆ ಪ್ಯಾಕ್ ಮಾಡಬೇಕು ಅಂದ್ಬಿಟ್ಟು. ಗಿಫ್ಟ್ ಏನು ಅಂತಲೂ ತೋರಿಸ್ತೀನಿ. ಒಂದು ವಾಚ್ ತರಿಸಿದ್ದೆ ಫಾಸಿಲ್ದು, ನೋಡ್ಬೋದು. ಇದು ವಾಚು ಓಪನ್ ಮಾಡಿ ತೋರಿಸ್ತೀನಿ. ಇದು ವಾಚು. ಬಂದಿತ್ತು. ಆ್ಯಂಡ್ 2 ಶೇಡ್ಸ್ ತರಿಸಿದ್ದೆ. ಆ ಶೇಡ್ಸನ್ನು ಓಪನ್ ಮಾಡಿ ತೋರಿಸಲ್ಲ, ಬಿಕಾಸ್ ಮತ್ತೆ ಹಾಕೋಕ್ಕೆ ಅದೊಂದು ಇದೊಂದು 2 ಶೇಡ್ಸ್ ತರಿಸಿದ್ದೀನಿ. ಸೊ ಇದನ್ನು ಇವಾಗ ಪ್ಯಾಕ್ ಮಾಡಬೇಕು. ಆವಾಗೇ ತೋರಿಸೋದ್ನೆಲ್ಲ ಗಿಫ್ಟ್ ಪ್ಯಾಕ್ ಮಾಡಬೇಕು ಅಂದ್ಬಿಟ್ಟು. ಸೊ ಇದು ಈ ಥರ ಮಾಡಿದ್ದೀನಿ. ಅಷ್ಟು ಪರ್ಫೆಕ್ಟಾಗಿ ಬಂದಿಲ್ಲ, ಬಟ್ ಇಟ್ಸ್ ಓಕೆ, ಆ ಥರ ಇದೆ. ಆ್ಯಂಡ್ ಇದು ಇನ್ನೊಂದಕ್ಕೆ ಶೀಟು ಗಿಫ್ಟ್ ಶೀಟ್ ಸಾಲಿಲ್ಲ. ಸೊ ಹಿಂಗೆ ಹೆಂಗೋ ಗುಜಾರ್ಡ್ ಮಾಡಿ ಈ ಥರ ಮಾಡಿದ್ದೀನಿ. ಈ ಥರ ಫೋಟೋಸ್ಗೆ ಈ ಥರ ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೆರಡು ಗಿಫ್ಟ್ಸು. ಹೆಲೋ, ವೆಲ್ಕಮ್ ಬ್ಯಾಕ್. ಇವಾಗ ಟೈಮ್ 8:30 ಆಗಿದೆ. ಸೊ ನಾನು ಇವಾಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಂಗೆ 9 o'clock ಒಂದು ಕಾಲ್ ಕೂಡ ಇದೆ. ಅಷ್ಟರಲ್ಲಿ ಮುಗಿಸ್ಕೊಂಡು ಮತ್ತೆ ಇನ್ನೆಷ್ಟು ಉಳ್ಕೊಳ್ಳುತ್ತೆ ಅದನ್ನೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ವಲ್ಪ ವೀಡಿಯೋಲಿ ಡಿಸ್ಟರ್ಬೆನ್ಸ್ ಆಗ್ಬೋದು, ಏಕೆಂದರೆ ಆಚೆ ಅಂದರೆ ಇಲ್ಲೇ ರೋಡ್ ಇರೋದ್ರಿಂದ ವೆಹಿಕಲ್ಸ್ ಓಡಾಡಿದ್ರೆ ಜಾಸ್ತಿ ಸೌಂಡ್ ಕೇಳಿಸುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಹತ್ರ ಇದೊಂದು ನೆಟ್ಟೆಡ್ ತೊಗೊಂಬಂದಿತ್ತು, ಈ ಮೆಟೀರಿಯಲ್ಲು ಕಾಣಿಸ್ತಿದೆ ಅನಿಸುತ್ತೆ. ಆ್ಯಂಡ್ ನನ್ನ ಹತ್ರ 2 ವೈಟ್ ದುಪ್ಪಟ್ಟ ಇತ್ತು. 1 ಸೆಕೆಂಡ್. ಸೊ ಇದೆರಡು ವೈಟ್ ದುಪ್ಪಟ್ಟ ಇತ್ತು. ಇದನ್ನು ಸೇರಿಸಿ ಏನಾದರೂ ಮಾಡಿ ಅಲ್ಲಿ ಫಿಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಮಾಡೋಣ. ಸೊ ನೋಡಿ ಇಷ್ಟು ಮಾಡಿದ್ದೀನಿ. ಇದು ಮಾಡಿ ನಾನು ಕಾಲ್ ತೊಗೊಳಕ್ಕೆ ಹೋಗಿದ್ದೆ, ಇವಾಗ ರಿಟರ್ನ್ ಬಂದಿದ್ದೀನಿ. ಇನ್ನು ಉಳಿದಿದ್ದು ಇವಾಗ ಏನಿದೆ ಅದನ್ನೆಲ್ಲ ಮಾಡಬೇಕು. ಇವಾಗ 7:15 ಆಗಿದೆ. ನಾನು ಹೇಳಿದ್ನಲ್ಲ ನೈಟ್ ಸೆಲೆಬ್ರೇಷನ್ ಆಯಿತು, ಬಟ್ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ, ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಅದು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಇವಾಗ ಹೋಗ್ತಿರೋದು ಆರ್ಫನೇಜ್ಗೆ. 7:45 ಅಷ್ಟರಲ್ಲಿ ಬರ್ತೀವಿ ಅಂತ ಹೇಳಿದ್ದೀವಿ. ಸೊ ಬನ್ನಿ ಹೋಗೋಣ. ನಾನು ಈಗ ರೆಡಿ ಆಗಿದ್ದೀನಿ. ಒಂದು ನಾರ್ಮಲ್ ಕಾಟನ್ ಚೂಡಿದಾರ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಸ್ವಲ್ಪ ಲೂಸ್ ಇದೆ, ಇಲ್ಲಿ ಸ್ಟಿಚ್ಚಿಗೆ ಕೊಟ್ಟಿದ್ದೆ, ಬಟ್ ಅದು ಇನ್ನೂ ಲೂಸ್ ಇದೆ. ಬಂದು ಸರಿ ಮಾಡಿಸ್ಬೇಕು, ಇರಲಿ ಅಂತ ಅಂದ್ಬಿಟ್ಟು. ದುಪ್ಪಟ್ಟ ಇದೆಯಲ್ಲ ಕವರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕ್ಯಾರಿ ಮಾಡ್ತಿರೋದು ಈ ಬ್ಯಾಗು ಸೌಕ್ದು. ಮೊನ್ನೆ ಮಿಂತ್ರಲ್ಲಿ ತರಿಸಿದ್ದೆ, ಸ್ವಲ್ಪ ಎತ್ನಿಕ್ ವೇರ್ಗೆ ಸೂಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಕ್ಯಾರಿ ಮಾಡ್ತಿದ್ದೀನಿ. ಸೊ
ಗ್ರಾಸರೀಸ್ ಎಲ್ಲನೂ ಈ ಚಿಕ್ಕ ಬ್ಯಾಗ್ಗೆ ನಾರ್ಮಲ್ ಕಾಲೇಜ್ ಬ್ಯಾಗಿಗೆ ಹಾಕಿದ್ದೀನಿ. ಇದ್ರೊಳಗಡೆ ಇದೆ. ನನ್ನ ಹಸ್ಬೆಂಡ್ಗೆ ನಿನ್ನೆಯಿಂದ ಕೇಳ್ತಿದ್ದಾರೆ ಏನು ಪ್ಲಾನ್ಸ್ ಅಂತ. ನಾನು ಹೇಳಿಲ್ಲ ಇನ್ನು ಎಲ್ಲಿಗೆ ಹೋಗೋದು ಅಂತ ಅಂದ್ಬಿಟ್ಟು, ನೋಡೋಣ ಗೆಸ್ಟ್ ಮಾಡ್ತಾರಾ ಅಂತ ಹೇಳ್ಬಿಟ್ಟು. ಅವ್ರು ಬಂದಮೇಲೆ ಇದು ತೊಗೊಂಡು ಹೋಗೋದಷ್ಟೇ. ಆ್ಯಂಡ್ ಸೆಲೆಬ್ರೇಷನ್ ಮಾಡಿದ್ನಲ್ಲ ನೈಟು, ಅದು ನೋಡಿ ಹೇಗಿದೆ, ಎಲ್ಲ ಹರಡಿಬಿಟ್ಟಿದ್ದೀನಿ. ಬಟ್ ಇನ್ನೂ ಯಾವುದನ್ನೂ ರಿಮೂವ್ ಮಾಡಿಲ್ಲ, ಹಂಗೆ ಇದೆ. ನೈಟ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಲೈಟ್ಸಿಗೆ ಆ್ಯಕ್ಚುಲಿ. ಸೊ ಇದು ಗಿಫ್ಟ್ ಬಾಕ್ಸು ಮತ್ತು ಆ ಗಿಫ್ಟ್ ಪೇಪರ್ದೆಲ್ಲ ಹಂಗಂಗೆ ಇದೆ, ಕ್ಲೀನ್ ಮಾಡಬೇಕು. ಲೈಟ್ ಹಾಕಿ ತೋರಿಸ್ತೀನಿ ಒಂದು ಸರಿ. ಒಂದು ನಿಮಿಷ ಇರಿ. ನೀವು ನೋಡ್ಬೋದು, ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟೇ. ಬನ್ನಿ ಹೋಗೋಣ ಇವಾಗ. ನಾವು ಕರೆಕ್ಟ್ ಟೈಮಿಗೆ ರೀಚ್ ಆಗಿದ್ವಿ. 8 ಗಂಟೆ ಒಳಗಡೆ ಬನ್ನಿ ಅಂತ ಹೇಳಿದರು. ಆ ಟೈಮ್ಗೆ ಹೋಗಿದ್ವಿ ನಾವು. ಮಕ್ಕಳೆಲ್ಲ ಇನ್ನೂ ರೆಡಿ ಆಗ್ತಿದ್ರು. ಸಣ್ಣದಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಈ ಸಂಸ್ಥೆ ಸ್ಟಾರ್ಟ್ ಆಗಿ 49 ವರ್ಷ ಆಗಿದೆಯಂತೆ. ಮುಂದಿನ ವರ್ಷಕ್ಕೆ 50 ವರ್ಷ ಅಂತ ಹೇಳಿದ್ರು. ಮತ್ತು ಬೋರ್ಡ್ ಮೇಲೆ ನನ್ನ ಹಸ್ಬೆಂಡ್ ನೇಮ್ ಕೂಡ ಬರ್ತೆ. ಅಲ್ವಾ? ಎರಡು ಮೂರು ವೀಡಿಯೋ ಕ್ಲಿಪ್ಪಿಂಗ್ಸ್ ನಿಮಗೆ ಬ್ಲರ್ ಅಂತ ಅನಿಸ್ಬೋದು. ಅದು ನಾನೇ ಮಾಡಿರೋದು. ಏಕೆಂದರೆ ಮಕ್ಕಳಲ್ಲಿ ಹೈಸ್ಕೂಲ್ ಮಕ್ಕಳು ಕೂಡ ಇದ್ದಾರೆ, ಅವರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗಬಾರ್ದು ಅಂದ್ಬಿಟ್ಟು ಸ್ವಲ್ಪ ವೀಡಿಯೋ ಬ್ಲರ್ ಮಾಡಿದ್ದೀನಿ ಅಷ್ಟೇ. ಅಲ್ಲಿಂದ ವಾಪಸ್ ಮನೆಗೆ ಬಂದು ನೈಟ್ ಮಾಡಿ ಡೆಕೋರೇಷನ್ ಎಲ್ಲನೂ ರಿಮೂವ್ ಮಾಡ್ತಿದ್ದೆ. ಅಲ್ಲಿದ್ದ ಬಲೂನ್ಸ್ ಎಲ್ಲನೂ ನಮ್ಮ ಮನೆ ಮುಂದೆ ಕನ್ಸ್ಟ್ರಕ್ಟ್ ಆಗ್ತಿರೋ ಪ್ಲೇಸಲ್ಲಿ ಮಕ್ಕಳಿದ್ರು, ಅವ್ರಿಗೆ ತೊಗೊಂಡೋಗಿ ಕೊಟ್ಟಿದ್ದೆ. ನೋಡಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಮಧ್ಯಾಹ್ನ